ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಕಂಪ್ಲೀಟ್ ಆಗಿದೆ ಇಲ್ಲಿ ಮೆಸೋಲಿಥಿಕ್ ಏಜ್ ನಲ್ಲಿ. ಅಟೆಂಪ್ಟ್ ಆಗಿತ್ತು ಅಷ್ಟೇ ಪೆಲಿಯೋಲಿಥಿಕ್ ಏಜ್ ನಲ್ಲಿ ಅಲ್ವಾ. ಪೆಲಿಯೋಲಿಥಿಕ್ ಏಜ್ ನಲ್ಲಿ ಒಂದಷ್ಟು ಅಟೆಂಪ್ಟ್ಸ್ ಆಗಿತ್ತು, ಡೊಮೆಸ್ಟಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗಿರಲಿಲ್ಲ. ಡೊಮೆಸ್ಟಿಕೇಶನ್ ಕಂಪ್ಲೀಟ್ ಆಗಿದ್ದು ಮೆಸೋಲಿಥಿಕ್ ಏಜ್ ನಲ್ಲಿ. ಸೆಕೆಂಡ್ ಕ್ವಶನ್ ಗೊತ್ತಾ ಇದೆ ನಮಗೆ. ಫಸ್ಟ್ ಡೊಮೆಸ್ಟಿಕೇಟ್ ಆಗಿರುವಂತ ಅನಿಮಲ್ ನಾಯಿ, ಐಸ್ ಏಜ್. ಸೊ ಈ ಒಂದು ಇಂಟರಿಮ್ ಏಜ್ ಮುಗಿದ ಮೇಲೆ, ಈ ಒಂದು ಇಂಟರಿಮ್ ಎರಾ ಮುಗಿದ ಮೇಲೆ ನಾವು ನೋಡೋದು ಸೆಟಲ್ಡ್ ಲೈಫ್ ಸ್ಟಾರ್ಟ್ ಆಗುತ್ತೆ ಮನುಷ್ಯಂದು. ಆ ಸೆಟಲ್ಡ್ ಲೈಫ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ನಿಯೋಲಿಥಿಕ್ ಏಜ್ ಅಲ್ಲಿ ಅಂತ ಹೇಳ್ಬೋದು. ಸೊ ಈ ನಿಯೋಲಿಥಿಕ್ ಏಜ್ ನಲ್ಲಿ ಹಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಅ ಪ್ರೊಡ್ಯೂಸರ್ ಆಫ್ ಫುಡ್. ಅಲ್ಲಿ ತನಕನೂ ಕೂಡ ಹಿ ವಾಸ್ ಅ ಗ್ಯಾದರರ್ ಆಫ್ ಫುಡ್. ಬರೀ ಫುಡ್ ನ ಗ್ಯಾದರ್ ಮಾಡ್ಕೊಳ್ತಾ ಇದ್ದ, ಒಂದ್ ಕಡೆಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದ. ನಿಯೋಲಿಥಿಕ್ ಏಜ್ ನಲ್ಲಿ ಹಿ ಬಿಕೇಮ್ ಫುಡ್ ಪ್ರೊಡ್ಯೂಸರ್. ಕಲ್ಟಿವೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಫುಡ್ ಪ್ರೊಡ್ಯೂಸರ್ ಆಗೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಈ ನಿಯೋಲಿಥಿಕ್ ಏಜ್ ನ ನಾವು ಬೇಕಿದ್ರೆ ಹ್ಯೂಮನ್ ಎವಲ್ಯೂಷನ್ ನಲ್ಲಿ ಅಗ್ರಿಕಲ್ಚರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು, ಆರ್ ಸೆಟಲ್ಡ್ ಅಗ್ರಿಕಲ್ಚರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಾವು ನಿಯೋಲಿಥಿಕ್ ಏಜ್ ನ. ಕಂಪ್ಲೀಟ್ ಆಗಿ ವಾಂಡರರ್ ಆಗಿರ್ತಾನೆ ಯಾವಾಗ ಪೆಲಿಯೋಲಿಥಿಕ್ ಏಜ್ ನಲ್ಲಿ. ಮೆಸೋಲಿಥಿಕ್ ಏಜ್ ನಲ್ಲಿ ಟೆಂಪ್ರವರಿಲಿ ಒಂದ್ ಕಡೆಗೆ ಸೆಟಲ್ ಆಗ್ತಿರ್ತಾನೆ. ಆದ್ರೆ ನಿಯೋಲಿಥಿಕ್ ಏಜ್ ಬಂದಾಗ ಹಿ ಪರ್ಮನೆಂಟ್ಲಿ ಸ್ಟಾರ್ಟೆಡ್ ಸೆಟ್ಲಿಂಗ್ ಇನ್ ಸಿಂಗಲ್ ಪ್ಲೇಸ್. ಒಂದ್ ಕಡೆಗೆ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಒಂದ್ ಕಡೆಗೆ ಪರ್ಮನೆಂಟ್ ಆಗಿ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ಅನ್ಲೈಕ್ ಮೆಸೋಲಿಥಿಕ್ ಏಜ್. ಸೊ ಯಾವಾಗ ಪರ್ಮನೆಂಟ್ ಅಗ್ರಿಕಲ್ಚರ್ ನ ಪ್ರಾಕ್ಟೀಸ್ ಮಾಡ್ಕೊಳ್ತಾನೆ ಅವಾಗ ಒಂದ್ ಕಡೆಗೆ ನೆಲೆ ನಿಲ್ಲುವಂತಹ ಕಂಪಲ್ಷನ್ ಅವನ ಮೇಲೆ ಬಿದ್ಕೊಳ್ಳುತ್ತೆ. ಸೊ ಹಾಗಾಗಿ ಸೆಟಲ್ಡ್ ಲೈಫ್ ಸ್ಟಾರ್ಟ್ ಆಗಿದ್ದು ಹ್ಯೂಮನ್ಸ್ ನಲ್ಲಿ ಈ ಒಂದು ನಿಯೋಲಿಥಿಕ್ ಏಜ್ ನಲ್ಲಿ ಅಂತ ನಾವು ಹೇಳ್ಬೋದು. ಸೊ ಒಂದ್ ಕಡೆಗೆ ನಿಯೋಲಿಥಿಕ್ ಏಜ್ ನಲ್ಲಿ ಸೆಟಲ್ಡ್ ಲೈಫ್ ಸ್ಟಾರ್ಟ್ ಆದ್ರೆ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಬೇರೆ ಬೇರೆ ಫೀಚರ್ಸ್ ಏನು ನಿಯೋಲಿಥಿಕ್ ಏಜ್ ಅಂದ್ರೆ, ಒಂದು ಪ್ರಾಕ್ಟೀಸ್ ಆಫ್ ಅಗ್ರಿಕಲ್ಚರ್. ಆಲ್ರೆಡಿ ಹೇಳಿದೆ ನಿಮ್ಗೆ. ಇನಿಷಿಯಲ್ ಸ್ಟೇಜ್ ನಲ್ಲಿ ಈ ಸ್ಟಾರ್ಟೆಡ್ ಗ್ರೋಯಿಂಗ್ ರಾಗಿ ಆಗಿರ್ಬೋದು, ವೀಟ್ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಕಾಟನ್ ಆಗಿರ್ಬೋದು. ಜನರಲ್ ಆಗಿ ನಾವು ಹ್ಯೂಮನ್ ಪಾಪ್ಯುಲೇಷನ್ ಗ್ರೋತ್ ನ ಸ್ಟಡಿ ಮಾಡಿದ್ರೆ, ಪಾಪ್ಯುಲೇಷನ್ ಗ್ರೋತ್ ಫಸ್ಟ್ ಟೈಮ್ ಲಾರ್ಜ್ ನಂಬರ್ಸ್ ನಲ್ಲಿ ಇನ್ಕ್ರೀಸ್ ಆಗಿದ್ದು ವಿತ್ ದ when we got the knowledge of transformation of paddy ಭತ್ತ ಡಿಸ್ಪ್ರಪೋರ್ಷನೇಟ್ಲಿ ಜಾಸ್ತಿ ಆಗುತ್ತೆ. ರೈಸ್ ಕಲ್ಟಿವೇಶನ್ ಯಾವಾಗ ಜಾಸ್ತಿ ಆಗುತ್ತೆ, ಹ್ಯೂಮನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗೋದನ್ನ ನಾವು ನೋಡ್ತೀವಿ. ಸೊ ಸೆಟಲ್ಡ್ ಲೈಫ್ ನ ಯಾವಾಗ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅವಾಗ ನಿಧಾನಕ್ಕೆ ಹ್ಯೂಮನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗೋದನ್ನ ನಾವು ನೋಡ್ತೀವಿ ಕಂಪೇರ್ ಟು ಪೆಲಿಯೋಲಿಥಿಕ್ ಅಂಡ್ ನಿಯೋಲಿಥಿಕ್ ಏಜ್. ಜೊತೆಗೆ ಈ ಫ್ಯಾಮಿಲಿ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಒಂದ್ ಕಡೆಗೆ ಸೆಟಲ್ ಆಗ್ತಾ ಇದ್ದಾನೆ, ಬೌಂಡ್ರಿ ಹಾಕೊಳ್ತಾ ಇದ್ದಾನೆ. ಇದು ನಂದು ಅನ್ನೋಂಥ ಒಂದು ಬೌಂಡ್ರಿ ಹಾಕೊಳ್ತಾ ಇದ್ದಾನೆ. ಈ ನಂದು ಅನ್ನೋಂಥ ಒಂದು ಬೌಂಡ್ರಿಯಲ್ಲಿ ಫ್ಯಾಮಿಲಿ ಅನ್ನೋಂಥ ಒಂದು ಹೊಸ ಇನ್ಸ್ಟಿಟ್ಯೂಷನ್ ಕೂಡ ಡೆವಲಪ್ ಆಗೋದನ್ನ ನೋಡ್ತೀವಿ ನಾವು ನಿಯೋಲಿಥಿಕ್ ಏಜ್ ನಲ್ಲಿ. ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್, ಕ್ಯಾಟಲ್ ಆಗಿರ್ಬೋದು, ಶೀಪ್ ಆಗಿರ್ಬೋದು, ಗೋಟ್ಸ್ ಆಗಿರ್ಬೋದು. ಒಂದು ಇನಿಷಿಯಲ್ ಸ್ಟೇಜ್ ನಲ್ಲಿ ಎಲ್ಲ ಅನಿಮಲ್ಸ್ ಗಳನ್ನ ಡೊಮೆಸ್ಟಿಕೇಟ್ ಮಾಡ್ಕೊಂಡಿದ್ದು ಏನಕ್ಕೆ ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಫುಡ್. ಅದರ ಮೀಟ್ ನ ಪರ್ಪಸ್ಗೋಸ್ಕರ ಇನಿಷಿಯಲ್ ಸ್ಟೇಜ್ ನಲ್ಲಿ ಡೊಮೆಸ್ಟಿಕೇಟ್ ಮಾಡ್ಕೊಂಡಿದ್ದು. ಅದಾದ ಮೇಲ್ಗಡೆಗೆ ಇದನ್ನ ಮಿಲ್ಚ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಆದ್ರೆ ಇನ್ನೂ ಕೂಡ ಹಿ ವಾಸ್ ಯೂಸಿಂಗ್ ಸ್ಟೋನ್ ಟೂಲ್ಸ್ ಅಲ್ವಾ. ಇನ್ನೂ ಅವನು ಶಿಲಾಯುಗದ ಮನುಷ್ಯನಾಗಿದ್ದ, ಇನ್ನೂ ಕೂಡ ಅವನು ಸ್ಟೋನ್ ಏಜ್ ಹ್ಯೂಮನ್ ಬೀಯಿಂಗ್ ಆಗಿದ್ದ. ಸೊ ಇಲ್ಲಿ ಮತ್ತದೇ ತರದ ಸ್ಟೋನ್ ಟೂಲ್ಸ್ ಗಳನ್ನ ನಾವು ಯೂಸ್ ಮಾಡೋದನ್ನ ನೋಡ್ತೀವಿ. ಆದ್ರೆ ಅನ್ಲೈಕ್ ಪೆಲಿಯೋಲಿಥಿಕ್ ಅಂಡ್ ನಿಯೋಲಿಥಿಕ್ ಏಜ್, ಪೆಲಿಯೋಲಿಥಿಕ್ ಏಜ್ ನಲ್ಲಿ ಬಹಳ ಕ್ರೂಡ್ ಆಗಿರುವಂತ ಟೂಲ್ಸ್ ನೋಡ್ತೀವಿ. ಮೆಸೋಲಿಥಿಕ್ ಏಜ್ ನಲ್ಲಿ ಸಣ್ಣ ಸಣ್ಣ ಟೂಲ್ಸ್ ನ ನೋಡ್ತೀವಿ. ಆದ್ರೆ ಇಲ್ಲಿ ಬಹಳ ಫೈನ್ ಕ್ವಾಲಿಟಿ ಟೂಲ್ಸ್ ಗಳನ್ನ ನಾವು ನೋಡ್ತೀವಿ. ಸುಮಾರು ಟೈಪ್ ಆಫ್ ಟೂಲ್ಸ್ ಏನಾಗ್ತಿದೆ ಅಂತ ಹೇಳಿದ್ರೆ ಬರೀ ಹಂಟಿಂಗ್ಗೋಸ್ಕರ ಸ್ಟೋನ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ತಿರ್ತಾನೆ ಪೆಲಿಯೋಲಿಥಿಕ್ ಮತ್ತೆ ಮೆಸೋಲಿಥಿಕ್ ಏಜ್ ನಲ್ಲಿ. ಆದ್ರೆ ಯಾವಾಗ ನಿಯೋಲಿಥಿಕ್ ಏಜ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗುತ್ತೆ, ಸೊ ನಂಬರ್ ಆಫ್ ಸ್ಟೋನ್ ಟೂಲ್ಸ್ ಕೂಡ ಜಾಸ್ತಿ ಆಗೋದನ್ನ ನೋಡ್ತೀವಿ ನಾವು ನಿಯೋಲಿಥಿಕ್ ಏಜ್ ನಲ್ಲಿ. ಇಲ್ಲಿ ಹ್ಯಾಂಡ್ ಹೆಲ್ಡ್ ಆಕ್ಸ್ ನೋಡ್ಬೋದು ನಾವು, ಗ್ರೈಂಡ್ ಮಾಡೋದಕ್ಕೋಸ್ಕರ ಒಂದು ಸ್ಟೋನ್ ಟೂಲ್ ಇರೋದನ್ನ ನೋಡ್ಬೋದು ನಾವು. ಅದ್ರ ಜೊತೆಗೆ ಪಾಲಿಶ್ಡ್ ಸ್ಟೋನ್ ಟೂಲ್ಸ್ ನ ನೋಡ್ತೀವಿ ನಾವು. ಅದು ಎಷ್ಟು ಮಟ್ಟಿಗೆ ಪಾಲಿಶ್ಡ್ ಆಗಿದೆ ನೆಕ್ಸ್ಟ್ ಇಮೇಜ್ ಅಲ್ಲಿ ನೋಡ್ತೀರಾ ನೀವು. ಎಷ್ಟು ಮಟ್ಟಿಗೆ ಪಾಲಿಶ್ಡ್ ಆಗಿದೆ ಅಂತ ಹೇಳಿದ್ರೆ ಅದು ಸ್ಟೋನ್ ಟೂಲ್ಸ್ ನ ಮಾಡಿ ಆಲ್ಮೋಸ್ಟ್ 50,000, ಕೆಲವು ಕಡೆಗೆ 20-30,000 ಇಯರ್ಸ್ ಆಗಿದ್ರು ಕೂಡ ಇವತ್ತೂ ಕೂಡ ಅದಕ್ಕೆ ಶೈನಿಂಗ್ ಇರೋದನ್ನ ನಾವು ನೋಡ್ತೀವಿ. ಅಷ್ಟು ಫೈನ್ ಪಾಲಿಶ್ಡ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ನಿಯೋಲಿಥಿಕ್ ಏಜ್ ನಲ್ಲಿ. ಇದೇ ಟೈಮ್ ಪೀರಿಯಡ್ ನೋಡ್ತೀವಿ ನಾವು. ಇದೇ ಟೈಮ್ ಪೀರಿಯಡ್ ನಲ್ಲಿ ಸೊಸೈಟಿ ಅನ್ನೋದು ಇನ್ಸ್ಟಿಟ್ಯೂಷನಲೈಸ್ಡ್ ಆಗ್ಬಿಡುತ್ತೆ, ಫ್ಯಾಮಿಲಿ ಅನ್ನೋಂಥ ಹೊಸ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಪ್ ಆಫ್ ಕ್ರೂಡ್ ರಿಲಿಜನ್ ಕೂಡ ಸ್ಟಾರ್ಟ್ ಆಗೋದನ್ನ ನೋಡ್ತೀವಿ ನಾವು ಯಾವ ಟೈಮ್ ಪೀರಿಯಡ್ ನಲ್ಲಿ, ನಿಯೋಲಿಥಿಕ್ ಏಜ್ ನಲ್ಲಿ.
ಒಂದ್ ಕಡೆ ಸೆಟಲ್ ಆಗ್ತಾ ಇದ್ದಾನೆ, ಈ ಜಾಗ ನಂದು ಅಂತ ಅನ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾನೆ. ಅವಾಗೇನು ನೇಚರ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅವನು. ನೇಚರ್ನ ರೆಸ್ಪೆಕ್ಟ್ ಮಾಡ್ಬೇಕಾದ್ರೆ ಒಂದಷ್ಟು ನ್ಯಾಚುರಲ್ ಎಲಿಮೆಂಟ್ಸ್ಗಳನ್ನ ಡೈಫಿಕೇಶನ್ ಆಗೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಅಗ್ರಿಕಲ್ಚರ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಆಕ್ಷನ್. ಸೊ ಅದಕ್ಕೋಸ್ಕರ ಒಂದು ರೀತಿಲಿ ಹೇಳ್ಬೇಕು ಅಂದ್ರೆ ಪರಶುರಾಮ ನಿಯೋಲಿಥಿಕ್ ಏಜ್ ನ ಗಾಡ್ ಅಂತ ಹೇಳ್ಬೋದು ನಾವು ಇಂಡಿಯಾದಲ್ಲಿ, ಎಸ್ಪೆಷಲಿ ಪ್ರೀ ಹಿಸ್ಟಾರಿಕ್ ಇಂಡಿಯಾದಲ್ಲಿ. ಸೊ ಈ ತರ ಪಾಲಿಶ್ಡ್ ಟೂಲ್ಸ್ ನ ಯೂಸ್ ಮಾಡ್ಕೊಳ್ತಾನೆ. ಆ ಪಾಲಿಶ್ಡ್ ಟೂಲ್ಸ್ ಎಷ್ಟು ಫೈನ್ ಆಗಿತ್ತು ಅಂತ ಇವತ್ತನ್ನು ಕೂಡ ನೋಡಬಹುದು ನೀವು. ನಂಬರ್ ಆಫ್ ಟೂಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಟೂಲ್ಸ್ ಸಫಿಸ್ಟಿಕೇಶನ್ ಕೂಡ ಜಾಸ್ತಿ ಆಗೋದನ್ನ ನೋಡ್ತೀವಿ ನಾವು ನಿಯೋಲಿಥಿಕ್ ಏಜ್ ನಲ್ಲಿ. ಇಲ್ಲಿ ನೋಡ್ಬೋದು ಈ ಒಂದು ಇಮೇಜ್ ನಲ್ಲಿ ಇವತ್ತನ್ನು ಕೂಡ ಅದರ ಲಸ್ಟರ್ನ ಕಳ್ಕೊಳ್ದೇ ಇರೋದನ್ನ ನಾವು ನೋಡ್ತೀವಿ, ಇವತ್ತನ್ನು ಕೂಡ ಅದರ ಶೈನಿಂಗ್ ಕಳ್ಕೊಳ್ದೇ ಇರೋದನ್ನ ನಾವು ನೋಡ್ತೀವಿ. ಸೊ ಇಷ್ಟೊಂದು ಫೈನ್ಲಿ ಪಾಲಿಶ್ಡ್ ಟೂಲ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ನಿಯೋಲಿಥಿಕ್ ಏಜ್ ನಲ್ಲಿ. ಪ್ರಾಬಬ್ಲಿ ನಿಯೋಲಿಥಿಕ್ ಏಜ್ದು ಸೆಟ್ಲ್ಮೆಂಟ್ ಈ ತರ ಇದ್ದಿರ್ಬೋದು. ಒಂದ್ ಕಡೆಗೆ ಸೆಟ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ, ಇಲ್ಲೂ ಕೂಡ ಅಷ್ಟೇ. ಇನ್ನೊಂದು ರಿವರ್ ವ್ಯಾಲಿ ಬಿಟ್ಟು ಆಚೆ ಹೋಗಿಲ್ಲ. ರಿವರ್ ವ್ಯಾಲಿ ಬಿಟ್ಟು ಪ್ರಾಬಬ್ಲಿ ಮನುಷ್ಯ ಈ ರಿವರ್ ವ್ಯಾಲಿ ಬಿಟ್ಟು ಯಾವತ್ತೂ ಕೂಡ ಆಚೆ ಹೋಗಿಲ್ಲ ಅಂತಾನೆ ಹೇಳ್ಬೋದು ನಾವು. ಏನಕ್ಕೆ ಅಂತ ಹೇಳಿದ್ರೆ ಸೆಟ್ಲ್ ಆಗಿದ್ದು ಕೂಡ ಫಸ್ಟ್ ರಿವರ್ ವ್ಯಾಲೀಸ್ ಅಲ್ಲೇನೆ, ಫಸ್ಟ್ ಸಿವಿಲೈಸೇಷನ್ ಹುಟ್ಕೊಂಡಿದ್ದು ಕೂಡ ರಿವರ್ ವ್ಯಾಲೀಸ್ ಅಲ್ಲೇನೆ. ಗ್ರೇಟ್ ಸಿವಿಲೈಸೇಷನ್ಸ್ ಅಂತ ಕರಿತೀವಿ ನಾವು. ಈಜಿಪ್ಟಿಯನ್ ಸಿವಿಲೈಸೇಷನ್ ಆಗಿರ್ಬೋದು, ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಆಗಿರ್ಬೋದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಿರ್ಬೋದು, ಚೈನೀಸ್ ಸಿವಿಲೈಸೇಷನ್ಸ್ ಆಗಿರ್ಬೋದು, ಎಲ್ಲಾ ಸಿವಿಲೈಸೇಷನ್ಸ್ ದೇ ಡೆವಲಪ್ಡ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ಸ್. ಒಂದು ನೈಲ್ ರಿವರು, ಇನ್ನೊಂದು ಟೈಗ್ರಿಸ್ ಮತ್ತೆ ಯೂಫ್ರಟಿಸ್ ರಿವರು, ಇನ್ನೊಂದು ಸಿಂಧು ಮತ್ತೆ ಸರಸ್ವತಿ, ಇನ್ನೊಂದು ಯಾಂಗ್ಸೆ ರಿವರ್ನ ಮೇಲ್ಗಡೆಗೆ ಸಿವಿಲೈಸೇಷನ್ಸ್ ಡೆವಲಪ್ ಆಗಿರೋದನ್ನ ನೋಡ್ತೀವಿ. ಸೊ ಇನಿಷಿಯಲ್ ಸೆಟ್ಲ್ಮೆಂಟ್ ಕೂಡ ರಿವರ್ ವ್ಯಾಲೀಸ್ ಅಲ್ಲಿ ಇದ್ದಿದ್ದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಯಾವಾಗ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ, ವೆನ್ ಹಿ ಬಿಕೇಮ್ ದ ಕಲ್ಟಿವೇಟರ್ ಆಫ್ ಕ್ರಾಪ್ಸ್, ಅವಾಗ ಸ್ಟೋರ್ ಮಾಡುವಂತ ನೆಸೆಸಿಟಿ ಹುಟ್ಕೊಳ್ಳುತ್ತೆ. ಆ ಸ್ಟೋರ್ ಮಾಡುವಂತ ನೆಸೆಸಿಟಿಗೆ ಪಾಟ್ಸ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಫೈನ್ ಪಾಟ್ಸ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ. ವೀಲ್ಸ್ ನ ಯೂಸ್ ಮಾಡಿಕೊಂಡು ವೀಲ್ಡ್ ಪಾಟ್ಸ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ನಿಯೋಲಿಥಿಕ್ ಏಜ್ ನಲ್ಲಿ. ಅದ್ರ ಜೊತೆಗೆ ಅದರ ಮೇಲ್ಗಡೆ ಇರುವಂತ ಅವನ ಆರ್ಟಿಸ್ಟಿಕ್ ಸಫಿಸ್ಟಿಕೇಶನ್ ಏನಿದೆ ಅದನ್ನು ಕೂಡ ಒಂದಷ್ಟು ಪಾಟ್ಗಳಲ್ಲಿ ತೋರಿಸಿರೋದನ್ನ ನಾವು ನೋಡ್ಬೋದು. ಇಲ್ಲಿ ಈ ಪಾಟ್ಸ್ ಏನ್ ನೋಡ್ತೀವಿ, ಈ ಪಾಟ್ನ ಬರೀ ಸ್ಟೋರೇಜ್, ಬರೀ ಕ್ರಾಪ್ಸ್ ಗಳನ್ನ ಸ್ಟೋರ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತಿರ್ಲಿಲ್ಲ. ಈ ಪಾಟ್ಗಳಲ್ಲಿ ಕಾಬ್ಸ್ ಗಳನ್ನು ಕೂಡ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಅದನ್ನ ನಾವು ಅರ್ನ್ಸ್ ಅಂತ ಕರಿತೀವಿ, ಬರಿಯಲ್ ಅರ್ನ್ಸ್ ಅಂತ ಕರೀತಾರೆ. ಅಂದ್ರೆ ಸತ್ತಿರುವಂತ ಮನುಷ್ಯನ ಕಾಫಿನ್ ತರ ದೊಡ್ಡ ದೊಡ್ಡ ಪಾಟ್ಗಳನ್ನ ಯೂಸ್ ಮಾಡ್ಕೊಳ್ತಿದ್ದನ್ನ ನೋಡ್ಬೋದು. ಅದರ ಎಕ್ಸಾಂಪಲ್ ನೋಡ್ಬೋದು ನಾವೆಲ್ಲಿ. ದೊಡ್ಡ ಪಾಟ್ ಮಾಡ್ತಾನೆ, ದೊಡ್ಡ ಪಾಟ್ನಲ್ಲಿ ದೊಡ್ಡ ಪಾಟ್ನ ಮಾಡಿ ಅದನ್ನ ಕಾಫಿನ್ಸ್ ಗಳಾಗಿ ಯೂಸ್ ಮಾಡೋದನ್ನ ನಾವು ನೋಡ್ಬೋದು. ಸೊ ಪಾಟ್ರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಯೋಲಿಥಿಕ್ ಸ್ಟೇಜ್ ನಲ್ಲಿ. ಅವನು ಪ್ರತಿಯೊಂದು ಸ್ಟೋರ್ ಮಾಡೋದಕ್ಕೂ ಕೂಡ ಪಾಟ್ಸ್ ನ ಯೂಸ್ ಮಾಡ್ಕೊಳ್ತಾನೆ. ಜೊತೆಗೆ ಪಾಟ್ರಿ ಬರೀ ಕ್ರೂಡ್ ಪಾಟ್ರಿ ಆಗಿರಲಿಲ್ಲ, ಪಾಟ್ರಿ ವಾಸ್ ಫೈನ್ ಪಾಟ್ರಿ, ಪಾಟ್ರಿ ವಾಸ್ ವೀಲ್ಡ್ ಪಾಟ್ರಿ. ವೀಲ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿರುವಂತ ಫೈನ್ ಫಿನಿಶ್ ಇರುವಂತ ಒಂದು ಪಾಟ್ರಿ ಆಗಿತ್ತು. ಸೊ ಹಾಗಾಗಿ ಏನಾಗುತ್ತೆ, ಸೊ ಹಾಗಾಗಿ ವಿಲೇಜ್ಗಳು ಹುಟ್ಕೊಳ್ಳುತ್ತೆ. ಒಂದ್ ಕಡೆ ಸೆಟಲ್ ಆಗ್ತಾ ಇದ್ದಾನೆ, ಬೌಂಡ್ರಿ ಹಾಕೊಳ್ತಾ ಇದ್ದಾನೆ, ಡೊಮೆಸ್ಟಿಕೇಟ್ ಮಾಡ್ಕೊಳ್ತಾ ಇದ್ದಾನೆ, ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾನೆ. ಆದ್ರೆ ಇನ್ನಾನು ಕೂಡ ಆ ಒಂದು ಗ್ರೂಪ್ ಮೆಂಟಾಲಿಟಿ ಮನುಷ್ಯ ಬಿಟ್ಟಿಲ್ಲ. ಇನ್ನಾನು ಕೂಡ ಒಂದೇ ಕಡೆಗೆ ಹಿ ಈಸ್ ಲಿವಿಂಗ್ ಕಾನ್ಸಂಟ್ರೇಟೆಡ್ಲಿ, ಒಂದು ಕಡೆಗೆನೆ ಅವನು ಬದುಕ್ತಾ ಇರೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಸಣ್ಣ ಸಣ್ಣ ಗುಂಪುಗಳ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸಣ್ಣ ಸಣ್ಣ ಗುಂಪುಗಳನ್ನ ನಾವು ವಿಲೇಜ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ತಿರುಗಾಡ್ತಿರುವಂತಹ ಮನುಷ್ಯನ ಲೈಫ್ ನಲ್ಲಿ ಫಸ್ಟ್ ಟೈಮ್ ಈ ತರದ ಒಂದು ಇನ್ಸ್ಟಿಟ್ಯೂಷನಲೈಸ್ಡ್ ಫಾರ್ಮ್ ಆಫ್ ವಿಲೇಜ್ ಹುಟ್ಕೊಳ್ಳೋದನ್ನ ನೋಡ್ತೀವಿ ನಾವು. ಯಾವ ಟೈಮ್ ಪೀರಿಯಡ್ ನಲ್ಲಿ ಅಂತ ಹೇಳಿದ್ರೆ ನಿಯೋಲಿಥಿಕ್ ಟೈಮ್ ಪೀರಿಯಡ್ ನಲ್ಲಿ. ಇಲ್ಲೂ ಕೂಡ ನೋಡ್ಬೋದು. ಇಲ್ಲಿ ಯಾವ ತರ ಅಂತ ಹೇಳಿದ್ರೆ ಸರ್ಕ್ಯುಲರ್ ಹೌಸಸ್ ನ ನೋಡ್ತೀವಿ ನಾವು. ಯಾವ್ದ್ರಲ್ಲಿ? ನಿಯೋಲಿಥಿಕ್ ಏಜ್ ನಲ್ಲಿ ಸರ್ಕ್ಯುಲರ್ ಹೌಸಸ್ ನೋಡಿದ್ರು ಮಧ್ಯದಲ್ಲಿ ಸರ್ಕ್ಯುಲರ್ ಹೌಸಸ್ ಅಂದ್ರೆ ಒಂದು ಮನೆಗಳ ಶೇಪ್ ಸರ್ಕ್ಯುಲರ್ ಆಗಿರ್ತಾ ಇತ್ತು, ಇನ್ನೊಂದರ ಲೊಕೇಶನ್ ಕೂಡ ಸರ್ಕ್ಯುಲರ್ ಆಗಿದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಆ ಒಂದು ವಿಲೇಜ್ ನ ಚೀಫ್ ಮನೆ ಇರ್ತಾ ಇದ್ದನ್ನ ನೋಡ್ತೀವಿ ನಾವು, ರೆಕ್ಟಾಂಗ್ಯುಲರ್ ಶೇಪ್ ನಲ್ಲಿ ಮನೆ ಇರ್ತಾ ಇತ್ತು. ಸೊ ಈ ತರದ್ದು ವಿಲೇಜಸ್ ಗಳು ಎಮರ್ಜ್ ಆಗ್ತಾ ಹೋಗುತ್ತೆ. ಯಾವ ಟೈಮ್ ಪೀರಿಯಡ್ ನಲ್ಲಿ? ನಿಯೋಲಿಥಿಕ್ ಟೈಮ್ ಪೀರಿಯಡ್ ನಲ್ಲಿ. ಜನರಲಿ ಅಬ್ಸರ್ವ್ ಮಾಡಿದ್ರೆ ನಾವು ಇಲ್ಲೇನೆ ಎಲ್ಲಾ ತರದ ಗ್ರಾನರೀಸ್ ಗಳಾಗಿರ್ಬೋದು, ದೊಡ್ಡ ದೊಡ್ಡ ಪಾಟ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ಈ ಚೀಫ್ ನ ಮನೆ ಏನಿರ್ತಾ ಇತ್ತು, ಆ ವಿಲೇಜ್ ಚೀಫ್ ಏನಿರ್ತಾ ಇದ್ದ ಅವನ ಮನೆಯಲ್ಲೇ ಈ ತರದ ಗ್ರಾನರೀಸ್ ಗಳನ್ನ ನಾವು ಜನರಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ತರ ನಿಧಾನಕ್ಕೆ ವಿಲೇಜಸ್ ಎಮರ್ಜ್ ಆಗೋದನ್ನ ನೋಡ್ತೀವಿ ನಾವು ಹ್ಯೂಮನ್ ಎವಲ್ಯೂಷನ್ ನಲ್ಲಿ.